ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನಮ್ಮ ಎಷ್ಟೋ ಜನ ರೈತರಿಗೆ ಭೂಮಿ ಇದೆ, ನೀರು ಸಹ ಇದೆ, ಆದರೂ ಬೆಳೆಗಳಿಡ್ತಾ ಇಲ್ಲ. ಏಕೆ ಅಂತಂದರೆ ಕೂಲಿ ಆಳುಗಳ ಸಮಸ್ಯೆ. ಈಗಾಗ್ಬಿಟ್ಟು ಕೆಲವರಾದರೂ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ, ಸುಮ್ಮನೆ ಮರವಳ್ಳಿ ಇಟ್ಬಿಡೋಣ, ಅಂದರೆ ತೋಪುಗಳು ಮಾಡೋಣ. ಅದರಲ್ಲೂ ಮುಖ್ಯವಾಗಿ ಹಣ್ಣಿನ ತೋಪು ಮಾಡಿಬಿಟ್ರೆ ಒಂದಷ್ಟು ಲ್ಯಾಟ್ರಲ್ ಎಳೆದ್ಬಿಟ್ಟು ಡ್ರಿಪ್ ಮಾಡಿ ಆ ಹಣ್ಣಿನ ಸಸಿಗಳಿಟ್ಟು ಒಂದು 4-5 ವರ್ಷ ಕಾಪಾಡಿಬಿಟ್ರೆ ಆಮೇಲೆ ಲೈಫ್ ಲಾಂಗ್ ಅವು ನಮಗೆ ಫಲ ಕೊಡ್ತಾ ಇರ್ತವೆ, ಸಮಸ್ಯೆ ಇರೋದಿಲ್ಲ ಅಂತಂದೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಥರ ಹಣ್ಣಿನ ತೋಪು ಬೆಳೆಯೋದ್ರಿಂದ ಸಮಸ್ಯೆ ಏನು ಬರೋದಿಲ್ವ ಅಂತಂದರೆ, ಅಲ್ಲೂ ಕೂಡ ಸಮಸ್ಯೆ ಇದೆ. ಯಾಕೆಂತಂದರೆ ಎಲ್ಲ ಕಡೆ ಸಮಸ್ಯೆ ಇರುತ್ತೆ, ಅಲ್ಲಿ ಕೂಡ ಸಮಸ್ಯೆ ಇದೆ. ಆ ಸಮಸ್ಯೆ ಏನು ಅಂತಂದು ಪಟ್ಟಿ ಮಾಡೋದಾದರೆ, ಬಹಳ ಮುಖ್ಯವಾಗಿ ಈ ಕಾಡು ಪ್ರಾಣಿ ಮತ್ತು ಪಕ್ಷಿಗಳ ಕಾಟ ಇರುತ್ತೆ. ಆಮೇಲೆ ಫ್ರೂಟ್ ಫ್ಲೈ ಕಾಟ, ಹಣ್ಣಿನ ನೊಣದ ಕಾಟ. ಈ ಮಧ್ಯೆ ಭಾಳ ಹೆಚ್ಚಾಗಿಬಿಟ್ಟಿದೆ ಅದರ ಕಾಟ. ಪ್ರತಿಯೊಂದು ಹಣ್ಣಿಗೂ ಈ ಹಣ್ಣು ನೊಣದ ಕಾಟ ಬಹಳ ಹೆಚ್ಚಾಗಿಬಿಟ್ಟಿದೆ. ಇನ್ನು ಆಮೇಲೆ ಕಾಯಿಲೆ ಕಸಾಲೆ ಇರುತ್ತೆ. ಅದಾದಮೇಲೆ ಇನ್ನು ಮಾರುಕಟ್ಟೆ ವ್ಯವಸ್ಥೆ, ಇದು ಕೂಡ ಸಮಸ್ಯೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ ಡ್ರಾಗನ್ಗೆ ಒಳ್ಳೆ ರೇಟ್ ಇದೆ, 400-500 ರೂಪಾಯಿ ಅಂತಂದು ಹೇಳಿ ಈಗ ಭಾಳಷ್ಟು ಜನ ರೈತರು ಡ್ರಾಗನ್ ಇಟ್ಬಿಟ್ಟು ಮಾರ್ಕೆಟಿಗೆ ಬಂದಾಗ ಈಗ 100 ರೂಪಾಯಿನ ಅದ್ರ ಒಳಗೆ ಬಿದ್ದೋಗಿಬಿಟ್ಟಿದೆ. 3-4 ವರ್ಷ ಬೆಳೆಸಿಬಿಟ್ಟು ಒಂದು ಎಕರೆಗೆ ಸುಮಾರು 5-6 ಲಕ್ಷ ಖರ್ಚು ಮಾಡಿಬಿಟ್ಟು ಹೊಸದಾಗಿ ಇಟ್ಟೋರಿಗೆ ಈಗ ಮಾರ್ಕೆಟಿಗೆ ಬಿದ್ದೋದ್ರೆ ಭಾಳ ಸಮಸ್ಯೆ ಆಗುತ್ತೆ. ಅದನ್ನು ತೆಗಿಯೋಕ್ಕೂ ಆಗಲ್ಲ, ಇಟ್ಕೊಬೋಕ್ಕೂ ಆಗೋದಿಲ್ಲ. ಇನ್ಯಾರೋ ಅಂಜೂರ ಬೆಳೀರಿ, ಒಳ್ಳೆ ಡಿಮ್ಯಾಂಡ್ ಇದೆ ಅಂತಂದು ಹೇಳಿದ್ರು ಅಂದ್ಕೋ, 4-5 ವರ್ಷ ಕಷ್ಟಪಟ್ಟು ಅಂಜೂರ ಬೆಳೆದು ಕೈಗೆ ಬಂದಾಗ ವಿಚಿತ್ರವಾಗಿ ಪ್ರಾಣಿ ಪಕ್ಷಿಗಳ ಕಾಟ ಆಗಿಬಿಡುತ್ತೆ. ತಿರ್ಗಾಮೇಲೆ ಮಾವು ಇಲ್ಲಾಂದರೆ ಸೀಬೆನೋ ಇವು ಬೆಳೆದಾಗ ಫ್ರೂಟ್ ಫ್ಲೈ ಕಾಟ ಅನ್ನೋದು ಅತಿರೇಕ ಆಗಿಬಿಟ್ಟು ಸುಮ್ಮನೆ ಬಿದ್ದೋಗೋ ಥರ ಆಗಿಬಿಟ್ಟಿದೆ. ಈ ಥರ ಸಮಸ್ಯೆಗಳಿರ್ತವೆ. ಈಗ ನನ್ನದೇ ಉದಾಹರಣೆ ಹೇಳಬೇಕು ಅಂತಂದರೆ, ಒಳ್ಳೆ ಬರಗಾಲದಲ್ಲಿ ಮರವಳ್ಳಿ ಬೆಳೆಸ್ಬಿಡೋಣ, ನೀರಿಲ್ಲ ಅಂತಂದು ಯಾವುದು ಆಯ್ಕೆ ಅಂತ ಈ ನಿಂಬೆ ಆಯ್ಕೆ ಮಾಡಿಕೊಂಡೆ. ನಿಂಬೆ ಆಯ್ಕೆ ಮಾಡಿಕೊಂಡು ಒಂದು 5-6 ವರ್ಷ ಕಷ್ಟಪಟ್ಟು ಬೆಳೆಸಿದ ಮೇಲೆ ಒಳ್ಳೆ ಫಸಲು ಬಂತು, ಚೆನ್ನಾಗಿ ಮಾಗಿದೆ. ಆದರೆ ಮಾರ್ಕೆಟ್ ಇಲ್ಲದೆ, ಕೇಳೋರಿಲ್ಲದೆ ಹಣ್ಣಾಗ್ಬಿಟ್ಟು ತುಪ್ಪ ಬಿದ್ದೋಗ್ಬಿಟ್ವು. ಆವಾಗ ಏನು ಮಾಡಿದೆ ಅಂತಂದರೆ, ಟ್ಯಾಕ್ಟ್ರಿಟ್ಟು ಬುಡ ಸಮೇತ ಎಲ್ಲ ಕಿತ್ತಾಕ್ಬಿಟ್ಟೆ. ಎಷ್ಟೊಂದು ಶ್ರಮ, ಎಷ್ಟೊಂದು ಸಮಯ ವೇಸ್ಟು, ಎಷ್ಟೊಂದು ಬಾಧೆ ಆಗುತ್ತೆ. ಈ ಎಲ್ಲ ಅನುಭವ ನನಗಿದೆ. ಅದು ಅಲ್ಲದೆ ಅದು ತೆಗೆದ ಮೇಲೆ ಇಷ್ಟು ಹೆಚ್ಚು ಕಮ್ಮಿ ಒಂದು 20 ರೀತಿಯ ಆ ಹಣ್ಣಿನ ಗಿಡಗಳಿಟ್ಟಿದ್ದೀನಿ. ಅವು ಕೂಡ ಎಲ್ಲ ಫಸಲಿಗೆ ಬಂದುಬಿಟ್ಟು ನನಗೆ ಈಗ ಫಸಲು ಕೊಡ್ತಾ ಇದ್ದಾವೆ. ಈ ಅನುಭವ ಏನಿದೆ, ಇಷ್ಟೊಂದು ಹಣ್ಣುಗಳನ್ನಿಟ್ಟು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಅನುಕೂಲಕರವಾದ್ದು, ನಾನು ಏನು ಸಮಸ್ಯೆಗಳು ಹೇಳಿದ್ ನೋಡಿ, ಈ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ನಮಗೆ ಆದಾಯ ಕೊಡುವಂಥದ್ದು, ಇವೆಲ್ಲ ಕೂಡ ನಾನು ಇಟ್ಟಾಗ ಅನುಭವ ಆಯಿತು. ಎಷ್ಟೋ ಜನ ಇಡಬೇಕನ್ನೋರಿಗೆ ಸುಮ್ಮನೆ ಬ್ಲೈಂಡಾಗಿ ಇಟ್ಟಾಗ ಆಮೇಲೆ ಅದರಿಂದ ತೊಂದರೆ ಆದಾಗ ಕೀಳೋಕ್ಕೂ ಆಗಲ್ಲ, ಇಟ್ಕೊಬೋಕ್ಕೂ ಆಗಲ್ಲ. ಯಾಕೆಂದರೆ 5-6 ವರ್ಷ ಬೆಳೆಸಿರ್ತೀವಿ ಈ ಹಣ್ಣಿನ ಫಲ ಬಿಡಬೇಕು ಅಂತಂದರೆ. ಹಿಂಗೆಲ್ಲ ಸಮಸ್ಯೆಗಳಾಗ್ತವೆ. ಅದರಲ್ಲಿದ್ದ ಈ ಸಮಸ್ಯೆಗಳು ಏನು ಅಂತಂದು ನನಗೆ ಚೆನ್ನಾಗಿ ಗೊತ್ತಿರೋದ್ರಲ್ಲಿದ್ದ ಅವುಗಳು ನಿಮ್ಗೆ ಹೇಳಿದಾಗ ಯಾವ್ದು ಆಯ್ಕೆ ಮಾಡಬೇಕು, ಯಾವುದು ಬಿಡಬೇಕು ಅನ್ನೋದು ನಿಮಗೆ ಒಂದು ಸ್ಪಷ್ಟತೆ ಬರುತ್ತೆ. ಅದರಲ್ಲಿದ್ದ ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ನೀವು ಇದನ್ನು ಪೂರ್ತಿ ನೋಡಿ. ನಾನು ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಕೆಲವು ಒಂದು 10-12 ಹಣ್ಣಿನ ಗಿಡಗಳನ್ನ ಹೇಳ್ತಾ ಔಟ್ಲಿಗೆ ಮಾರ್ಕ್ಸ್ ಕೊಡ್ತಾ ಹೋಗ್ತೀನಿ. ಅದರ ಆಧಾರದ ಮೇಲೆ ಅವು ಎಷ್ಟು ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಬೇಕಾದರೆ ಒಂದೊಂದೇ ವಿಡಿಯೋದಲ್ಲಿ ಒಂದೊಂದೇ ಹಣ್ಣಿನ ಬಗ್ಗೆ ಅದು ಪ್ಲಸ್ಗಳೇನು ಮೈನಸ್ಗಳೇನು ಅಂತಂದು ಹೇಳ್ತಾ ಹೋಗೋಣ. ಈಗ ಮೊದಲನೇದಾಗಿ ನಾನು ಇಲ್ಲಿ ಕೂತಿದ್ದೀನಿ ನೋಡಿ, ಇದು ರಾಮಫಲ ಅಂತ ನಿಮಗೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ರಾಮಫಲ. ಒಳ್ಳೆ ಇದು ನೋಡಿ, ಇದು ಹಣ್ಣು ಕೂಡ ಆಗಿಬಿಟ್ಟಿದೆ. ನಿಮಗೆ ತೋರಿಸೋ ಟೈಮ್ನಲ್ಲೇ ಫುಲ್ ಹಣ್ಣಾಗಿಬಿಟ್ಟಿದೆ. ಈ ರಾಮಫಲದಿಂದ ನಾನು ಈ ಮಾರ್ಕ್ಸ್ಗಳು ಕೊಡೋಕ್ಕೆ ಪ್ರಾರಂಭ ಮಾಡ್ತೀನಿ. ಈ ಗಿಡನ ಸರಿಯಾಗಿ ನೋಡಿ, ಇದರ ಹೆಸರು ರಾಮಫಲ. ಫಲ ಕೂಡ ಇಲ್ಲೇ ಇದೆ. ಇದಕ್ಕೆ ನಾನು ಕೊಡೋವಂಥ ರೇಟು ಬಂದು
80%, 80% ಮಾರ್ಕ್ಸ್ ಕೊಡ್ತೀನಿ ಇದಕ್ಕೆ. ಓಕೆ, ಪಕ್ಕದಲ್ಲೇ ಇಲ್ಲೇ ನಿಂಬೆ ಇದೆ. ನಾನು ಆಗ ಏನು ಜಾಸ್ತಿ ನಿಂಬೆ ಹಾಕಿದ್ದೆ, ನಿಂಬೆ ತೋಪು, ಆವಾಗ ಏನು ಉದುರೋದು ಅಂತ ಹೇಳಿದೆ ಅಲ್ಲಿ. ಇಲ್ಲಿ ನೀವು ಶಾಂಪಲ್ಗೆ ಒಂದು 2-3 ಗಿಡ ಇಟ್ಕೊಂಡಿದ್ದೀನಿ, ಇರಲಿ. ಇದು ನೋಡಿ ಸೀತಾಫಲ ಗಿಡ ನೋಡಿ. ಇವೆಲ್ಲ ಮೊದಲು ನಮ್ಮ ಬೆಟ್ಟ ಗುಡ್ಡಗಳಲ್ಲಿ ಬೆಳೀತಾ ಇದ್ವು. ಈಗ ಆ ಬೆಟ್ಟ ಗುಡ್ಡಗಳೆಲ್ಲ ಹಾಳಾಗಿ ಎಲ್ಲಿ ಕಾಣಿಸ್ತಾ ಇಲ್ಲ. ರೈತರೇ ಬೆಳೀತಿದ್ದಾರೆ ಇವುಗಳನ್ನ. ಇದಕ್ಕೆ ನಾನು ಕೊಡೋವಂತಹ ಮಾರ್ಕ್ಸು 50% ಇದಕ್ಕೆ ಕೊಡೋವಂಥದ್ದು. ಓಕೆ, ನೀವೀಗ ನೋಡ್ತಾ ಇರೋದು ವಾಟ್ರ್ ಆ್ಯಪಲ್ ನೋಡ್ತಾ ಇದ್ದೀರಲ್ವ, ಹುಚ್ಚಿಡ್ದಂಗೆ ಕಾಯುವಂತಹ ವಾಟ್ರ್ ಆ್ಯಪಲ್. ಬೇರೆ ಕಡೆಯಿಂದ ಬಂದಂಥ ಫಲ ಇದು, ಬಹಳ ಒಳ್ಳೆಯ ಫಲ. ನಾನು 2 ವರ್ಷದ ಕೆಳಗಾಗಿದ್ದರೆ ಇದಕ್ಕೆ 100% ಮಾರ್ಕ್ಸ್ ಕೊಡ್ತಾಯಿದ್ದೆ. ಆದರೆ ಫಲ ಬಿಡೋಕ್ಕೆ ಶುರುವಾದ ಮೇಲೆ ಇದರ ಸಮಸ್ಯೆಗಳು ಬಂದವು. ಹಂಗಾಗಿ ನಾನು ಇದಕ್ಕೆ 100% ಕೊಡೋದಿಲ್ಲ, 80% ಕೊಡ್ತೀನಿ. ಯಾವೆಲ್ಲ 80% ಕೊಡ್ತೀನೋ ಔಟ್ಲನ್ನ ಹಾಕ್ಬೋದು ಅಂತಂದು ಅರ್ಥ. ಹಂಗಾಗಿ ಈಗ ನಾನು ಸುಮಾರು ಈ ಸಸಿಗಳನ್ನ ಹಾಕಿದ್ದೀನಿ. ನಾನು ತೋಟದ ತುಂಬ ಈ ಸಸಿಗಳನ್ನ ಅಂದರೆ ಈ ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲೆಲ್ಲ ಬೆಳೆಸ್ತಾ ಇದ್ದೀನಿ. ಇದು ಹೆಂಗೆ ಅಂದರೆ ಹುಚ್ಚಿಡ್ದಂಗೆ ಕಾಯುತ್ತೆ ಇದು. ನಾನು ಆಗಲೇ ಹೇಳ್ದಂಗೆ ಅಲ್ಲಿ ಹಣ್ಣು ನೋಡಿದ್ರಿ, ಇಲ್ಲಿ ನೀವೆಲ್ಲ ಮೊಗ್ಗು ನೋಡ್ತಾ ಇದ್ದೀರಿ ನೋಡಿ, ವಿಚಿತ್ರವಾಗಿ ಬಂದಿದೆ. ನಾನು ಇದರ ಬಗ್ಗೆ ಒಂದಲ್ಲ 2 ವಿಡಿಯೋಗಳೇ ಮಾಡಬೇಕು. ನೀವಿಲ್ಲಿ ನೋಡ್ತಾ ಇರ್ತೀರಿ ನೋಡಿ, ಇಲ್ಲಿ ಮೊಗ್ಗು ಇದೆ. ಆಮೇಲೆ ಈ ಕಡೆ ನೋಡಿ, ಇಲ್ಲೆಲ್ಲ ಹಣ್ಣು ಇದೆ. ಎಷ್ಟು ದಪ್ಪದ ಹಣ್ಣುಗಳೆಲ್ಲ ಇದಾವೆ ನೋಡಿ. ಇದಕ್ಕೆ 100% ಕೊಡಬೇಕು ಲೆಕ್ಕಾಚಾರವಾಗಿ. ಆದರೆ ನಾನು ಸಮಸ್ಯೆಗಳು ಬಂದವು ಅಂತಂದು ಹೇಳಿದ್ನಲ್ಲ, ಹೀಗಾಗಿ ಇದಕ್ಕೆ ಕೇವಲ 80% ಮಾರ್ಕ್ಸ್ ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರೋದು ಆ್ಯಪಲ್ ಗಿಡ. ನಮ್ಮ ಕಡೆನೂ ಆ್ಯಪಲ್ ಬರುತ್ತೆ ಅಂತ ಎಷ್ಟೋ ಜನ ಹಣ್ಣಿನ ತೋಟಗಳು ನೋಡಿ ಸಂಭ್ರಮಪಟ್ಟು ನಿಮಗೂ ತೋರಿಸಿರೋದು ನೋಡಿರ್ತೀರಲ್ವ. ನಾನು ಅದೇ ಥರ ಟೆಂಪ್ಟಾಗಿ ಎಲ್ಲೋ ಸಿರಾ ಕಡೆ ಯಾರೋ ಮಾರ್ತಾಯಿದ್ರೆ ತಂದು ಸುಮಾರು ಗಿಡಗಳು ದುಬಾರಿ ರೇಟಿಗೆ ತಂದು ಹಾಕಿದೆ. ಆದರೆ ಇವು ಏನೂ ಪ್ರಯೋಜನ ಇಲ್ಲ, ನಮ್ಮ ವಾತಾವರಣಕ್ಕೆ ಒಗ್ಕೊಂಬಲಿಲ್ಲ. ನಿಂಬೆ ಗಾತ್ರದ ಗಿಡಗಳು ಮಾತ್ರ, ನಿಂಬೆ ಗಾತ್ರದ ಕಾಯಿ ಮಾತ್ರ ಕೊಡ್ತು. ಆ ಕಾಯಿ ಕೂಡ ಹುಳಿ ಇದೆ, ಏನೂ ಪ್ರಯೋಜನ ಇಲ್ಲ. ನೋಡಿ, ನೀವು ಬೇಕಾದರೆ ಇದು ಸಹ ದೊಡ್ಡ ಗಿಡ ಬ್ರೂನಿಂಗ್ ಮಾಡಿದ್ದೀನಿ, ಹೂವು ಬಿಟ್ಟಿದೆ ನೋಡಿ. ಇದಕ್ಕೆ ನಾನು ಕೊಡೋವಂಥ ಮಾರ್ಕ್ಸು ಕೇವಲ 20% ಮಾತ್ರ ಕೊಡ್ತೀನಿ. ಇನ್ನು ಅಂಜೂರ ನೋಡ್ತಾ ಇದ್ದೀರಲ್ವ, ಅಂಜೂರ. ಈ ಅಂಜೂರ 3-4 ವೆರೈಟಿ ಇದೆ. 3-4 ವೆರೈಟಿನ ನನ್ನ ತೋಟ ತುಂಬ ಹಾಕಿದ್ದೆ ಅಂತ ಹೇಳಬೇಕು. ಯಾಕೆ ಅಂತಂದರೆ ಈಗ ಎಲ್ಲಟ್ಲೂ ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ ನೋಡಿ, ದೊಡ್ಡ ಬುಡಗಳು. ಈ ಬುಡಗಳು ಇವೆಲ್ಲ ಅಂಜೂರದ ಬುಡಗಳು. ಯಾಕೆ ಹಿಂಗಾಗಿದ್ದಾವೆ ಅಂತಂದರೆ ನಾನು ನಿಷ್ಕರಣೆಯಿಂದ ಇವುಟ್ಲ ಮೇಲೆ ಗ್ಲೈಫೋಸೇಟ್ ಹಾಕಿಬಿಟ್ಟು ಇವುಟ್ಲನ್ನ ಸಾಯಿಸ್ತಾ ಇದ್ದೀನಿ. ಯಾಕೆ, ಏನು ವೆರೈಟಿ, ಇದ್ರ ಬಗ್ಗೆನೂ ಕೂಡ, ಇದ್ರ ಪ್ಲಸ್ ಏನು ಮೈನಸ್ ಏನು ಎಲ್ಲಟ್ಲೂ ಮುಂದೆ ಈ ಬಗ್ಗೆ ವಿಡಿಯೋ ಮಾಡಿದಾಗ ತಿಳಿಸ್ಕೊಡ್ತೀನಿ. ಇನ್ನು ಇಲ್ಲೇ ಪಕ್ಕದಲ್ಲಿದೆ ನೋಡಿ, ಏನು ಸೀಬೆನೆಲ್ಲ ಕುಚ್ಚಾಕಿಬಿಟ್ಟಿದ್ದೀನಿ. ಕುಚ್ಚಾಕಿ ತೆಗಿಬೇಕಂದ್ಕೊಂಡೆ, ಆದರೂ ಕೂಡ ಬ್ರೂನಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೀಬೆದು ಏನು ಕತೆ ಅಂತಂದು ಇದ್ರನ್ನೂ ಮುಂದೆ ಹೇಳೋಣ. ಅಂದಾಗೆ ಇದಕ್ಕೆಷ್ಟು ಮಾರ್ಕ್ಸ್ ಕೊಡ್ತೀನಿ ಅಂತಂದರೆ ಇದಕ್ಕೂ ಒಂದು 60% ಮಾರ್ಕ್ಸ್ ಕೊಡ್ಬೋದು ಅನಿಸುತ್ತೆ. ಸೀಬೆಗೆ
ಒಂದು 60%. ಆಮೇಲೆ ಇದಕ್ಕೆ ಮರೆತೆ ಯಾವುದಕ್ಕೆ ಅಂಜೂರಕ್ಕೆ 50% ಮಾರ್ಕ್ಸ್ ಕೊಡ್ತೀನಿ, 50%. ಈಗ ನೀವು ನೋಡ್ತಾ ಇರೋದು ಜಂಬು ನೇರಳೆ. ಸುಮಾರು ನೇರಳೆ ಮರಗಳಿಟ್ಟಿದ್ದೆ, ಫಸಲು ಕೊಡ್ತಾ ಇದ್ವು ಆಗಲೇನು. ಎಲ್ಲಟನ್ನ ತೆಗೆದುಬಿಟ್ಟು ಈಗ ಒಂದೆರಡು ಮರ ಇಟ್ಕೊಂಡಿದ್ದೀನಿ. ಬೇಕಾದರೆ ನೀವು ಆ ದೊಡ್ಡ ದೊಡ್ಡ ಮರಗಳನ್ನೇ ತೆಗೆದಿರೋದನ್ನ ಇಲ್ಲಿ ನೋಡ್ತೀರ. ನೋಡಿ ಚೆನ್ನಾಗಿ ಫಸಲು ಕೊಡ್ತಾ ಇರುವಂಥದ್ದು ಈ ಬುಡ, ನೇರಳೆ ಬುಡ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ, ಇಲ್ಲೊಂದು ಬುಡ, ಇಲ್ಲಿ ನೋಡಿ ಆ ಬುಡಗಳು ಎಷ್ಟು ದಪ್ಪ ಇದ್ದಾವೆ, ತೆಗೆದಾಕ್ಬಿಟ್ಟೆ. ಯಾಕೆ ಅಂತಂದರೆ ಇದ್ರ ಬಗ್ಗೆ, ಇದರ ನೆಗೆಟಿವ್ ಏನು ಅಂತಂದು ನಾನು ಒಂದು ವಿಡಿಯೋನೇ ಮಾಡಿಬಿಟ್ಟಿದ್ದೀನಿ ತುಂಬ ದಿವಸದ ಕೆಳಗೆ. ಡ್ರಾಗನ್ನು, ನೇರಳೆ, ಆಮೇಲೆ ಅಡಿಕೆ, ಇವುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಆದರೂ ಕೂಡ ಬಹಳ ಉಪಯುಕ್ತವಾದಂಥ ಒಂದು ಮಾಹಿತಿನ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಈ ಸ್ಕ್ರೀನ್ ಮೇಲೆ ಬೇಕಾದರೆ ಅದರ ಒಂದು ಏನು ತಮ್ಮನೇಲಿ ಹಾಕ್ತೀನಿ, ನೀವು ನನ್ನ ವಿಡಿಯೋಕ್ಕೆ ಹೋಗ್ಬಿಟ್ಟು ಬೇಕಾದರೆ ನೋಡ್ಬೋದು. ಓಕೆ, ನಾನು ಇದಕ್ಕೆ ಕೊಡುವಂತಹ ಮಾರ್ಕ್ಸು 50%. ಓಕೆ, ಇನ್ನು ಇಲ್ಲೊಂದು ಮರ ಇದೆ ನೋಡಿ, ನೀವು ಚೆನ್ನಾಗಿ ಗಮನಿಸಿದ್ರನ್ನ. ಯಾಕೆ ಅಂತಂದರೆ ಇದ್ರ ಹೆಸರು ನಾನು ಮರ್ತೋಗಿಬಿಟ್ಟಿದ್ದೀನಿ, ಸ್ಟಾರ್ ಫ್ರೂಟೋ ಏನೋ ಅಂತಾರೆ. ನೀವು ಯಾರಾದರೂ ಕಮೆಂಟ್ನಲ್ಲಿ ಇದನ್ನು ತಿಳಿಸ್ಬೋದು. ಇದಕ್ಕೆ ನಾನು ಏನು ಮಾರ್ಕ್ಸ್ ಕೊಡಬೇಕು ಅಂದರೆ ಏನೂ ಕೊಡೋದಿಲ್ಲ. ಯಾಕೆ ಅಂತಂದರೆ ಇದನ್ನ ನಾನು ಏನು ನಿಂಬೆ ಇಟ್ಟಿದ್ದೆ ಆಗಲೇ ಇಟ್ಟಿದ್ದು, ಅಂದರೆ ಸುಮಾರು 8-9 ವರ್ಷಗಳೇ ಆಗಿದೆ, ಇನ್ನೂ ಜಾಸ್ತಿನೇ ಆಗಿದೆ. ಆದರೂ ಕೂಡ ಫಸಲೇ ಕೊಟ್ಟಿಲ್ಲ. ಇಂಥ ಗಿಡಗಳು ಸುಮಾರಾಗಿದ್ದವು, ಎಲ್ಲಟ್ಲನ್ನ ಕಿತ್ತಾಕಿಬಿಟ್ಟೆ. ಒಂದಾದರೂ ನೋಡೋಣ ಅದು ಎಷ್ಟು ದಿವ್ಸಕ್ಕೆ ಫಸಲು ಕೊಡುತ್ತೆ ನೋಡೋಣ ಅಂತಂದು ಹಂಗೇ ಇಟ್ಕೊಂಡಿದ್ದೀನಿ. ಇನ್ನು ಈಕೆ ಗೊಡ್ಡಗೆ ಬಿದ್ದುಕೊಂಡೇ ಇದ್ದಾಳೆ, ಅದು ಯಾವಾಗ ಕಾಯ್ತಾಳೋ ನೋಡೋಣ ಅಂತಂದು ಇಟ್ಕೊಂಡಿದ್ದೀನಿ. ಹಂಗಾಗಿ ಇದಕ್ಕೆ ನಾನು ಮಾರ್ಕ್ಸ್ ಕೊಡೋಕ್ಕಾಗೋದಿಲ್ಲ. ಹಾಗೆ ಇಲ್ಲೇ ಪಕ್ಕದಲ್ಲೇ ಒಂದು ಮರ ಇದೆ ನೋಡಿ, ಎಲ್ಲ ಮೇಲೆ ರೆಂಬೆಗಳಿಲ್ದಂಗೆ ಕೊಚ್ಚಾಕಿಬಿಟ್ಟಿದ್ದೀನಿ. ಕೆಳಗಡೆ ಬುಡ ಎಷ್ಟು ದಪ್ಪ ಇದೆ ನೋಡಿ, ನಿಮಗೆ ಅಂದಾಜು ಗೊತ್ತಾಗುತ್ತೆ ಇದು ಏನು ಗಿಡ ಅಂತ. ಸಪೋಟ ಸಖತ್ತು ಕಾಯಿ ಬಿಡ್ತಿತ್ತು, ಆದರೂ ಕೂಡ ಇದನ್ನೆಲ್ಲ ಕೊಚ್ಚಾಕಿಬಿಟ್ಟಿದ್ದೀನಿ. ಈಗ ಕಾಯಿಲ್ಲ, ಚಿಗುರು ಬಂದಂಗೆಲ್ಲ ಇದರ ಸೊಪ್ಪು ತಗೊಂಡೋಗಿ ನಾನು ಮರಿಗಳಿಗೆ ಹಾಕ್ತಾಯಿದ್ದೀನಿ. ಮರಿಗಳಿಗೆ ಒಳ್ಳೆಯ ಆಹಾರ. ಯಾಕೆಂದರೆ ಇವು ಕೂಡ ಸುಮಾರು ಇಟ್ಟಿದ್ದೆ, ಬುಡ ಸಮೇತ ತೆಗಿಬೇಕು ಅಂತಂದು ಅಂದ್ಕೊಂಡೆ. ಆದರೆ ಮೇಕೆಗಳಿಗೆ ಸೊಪ್ಪಾದರೂ ಆಗುತ್ತೆ, ಮರಿಗಳಿಗೆ ಚೆನ್ನಾಗಿ ತಿನ್ನುತ್ತೆ. ಬೇದೆ ಆಗ್ತಾಯಿರೋವು ಕೂಡ ಬೇದೆ ಆಗ್ದಂಗೆ ನಿಂತ್ಕೊಂಡು ಬಿಡುತ್ತೆ ಈ ಸೊಪ್ಪು ಹಾಕಿಬಿಟ್ರೆ. ಯಾಕಂದರೆ ದಪ್ಪವಾಗಿ ನೀರಾಂಶ ಕಡಿಮೆ ಇರುತ್ತೆ, ಒಳ್ಳೆ ಆಹಾರ ಮರಿಗಳಿಗೆ ಅಂತಂದು ಇಟ್ಕೊಂಡಿದ್ದೀನಿ. ಇದು ಯಾಕಿಷ್ಟು ಬೇಜಾರು ಮಾಡಿಸ್ತು ಅಂತಂದು ಮುಂದೆ ನಿಮಗೆ ಹೇಳ್ತೀನಿ. ನನ್ನ ಬೇಲಿಗೆ ಸಂಚಕಾರ ತರುವಂತಹ ಕೆಲಸ ಮಾಡ್ತಾಯಿದೆ ಇದು ಸಪೋಟ. ಅದು ಏನು ಅಂತ ತುಂಬ ಇಂಟ್ರೆಸ್ಟ್ ಆಗಿರುವಂಥದ್ದು ಕತೆ ಇದೆ. ಅದನ್ನು ಇದ್ರ ಬಗ್ಗೆನೇ ವಿಡಿಯೋ ಮಾಡಿದಾಗ ನಿಮಗೆ ಅದೆಲ್ಲ ತಿಳಿಸ್ಕೊಡ್ತೀನಿ. ಈಗ ನಾನು ಇದಕ್ಕೂ ಕೊಡೋವಂಥ ಮಾರ್ಕ್ಸ್ ಎಷ್ಟು ಅಂತಂದರೆ 50%, 50%. ಇನ್ನು ಇದು ನಿಮಗೆ ಗೊತ್ತಲ್ವ, ಹಣ್ಣಿನ ರಾಜ ಮಾವು ಹೇಗೆ ಹೂವು ಬಂದಿದೆ ನೋಡಿ. ಇದರ ಬಗ್ಗೆ ಇನ್ನು ಹೆಚ್ಚು ಮಾರ್ಕ್ಸ್ ಕೊಡೋ ಅಂಥದ್ದು, ಪರಿಚಯ ಮಾಡಿಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಸರ್ವಸಾಧಾರಣವಾಗಿ ಎಲ್ಲರಿಗೂ ತಿಳಿದಿರುವಂಥದ್ದು. ಇದು ಕೂಡ ನನ್ನ ಕಾಂಪೌಂಡ್ನಲ್ಲಿ, ನನ್ನ ಹಣ್ಣಿನ ತೋಟದಲ್ಲಿ ಇದೆ, ಆ ಕಡೆನೂ ಇದೆ ನೋಡಿ. ನಾನು ಇದಕ್ಕೆ ಕೊಡುವಂತಹ ಮಾರ್ಕ್ಸು 80%, 80%. ಇಲ್ಲಿ ನೋಡ್ತಾ ಇರೋದು ನೀವು ಇನ್ನೊಂದು ಹಣ್ಣಿನ ರಾಜ ಅಂತ ಹೇಳ್ಬೋದು, ಡ್ರಾಗನ್. ನನ್ನ ತೋಟದಲ್ಲಿ ಎಲ್ಲ ಕಡೆ ಕಾಣ್ತಾ ಇರುವಂತಹ ನನ್ನ ಮುಖ್ಯವಾದಂತಹ ಬೆಳೆ. ಇದರ ಮಧ್ಯೆ ಅಗಸೆನೂ ಕಾಣಿಸ್ತಾ ಇದೆಯಲ್ಲ, ಕುರಿ ಮೇಕೆಗೆ ಅಗಸೆ, ಅದಕ್ಕೆ ನೆರಳು ಆಗುತ್ತೆ ಅಂತ ಇಟ್ಟಿರೋದು ಡ್ರಾಗನ್. ಇದಕ್ಕೆ ನಾನು ಕೊಡೋವಂಥ ಮಾರ್ಕ್ಸ್ ಬಂದು 85%. ಇದರ ಬಗ್ಗೆನೂ ನಾನು ಆಗಲೇ ವಿಡಿಯೋಗಳು ಮಾಡಿದ್ದೀನಿ.
ಬೇಕಾದ್ರೆ ನೀವು ನನ್ನ ಚಾನಲ್ಗೆ ಹೋದರೆ ನೋಡ್ಬೋದು. ಈಗ ಮತ್ತೇನೋ ಇದ್ರ ಬಗ್ಗೆನೂ ಒಂದು ವಿಶೇಷತೆ ಇದೆ. ಏನು ವಿಶೇಷತೆ ಅಂದರೆ, ನಾನು ಬಹಳ ವಿನೂತನವಾಗಿ ಇದು ಹಲವಾರು ವಿಧಾನಗಳಲ್ಲಿ ಇದನ್ನು ಇಟ್ಟಿದ್ದೀನಿ. ಅದರ ಪರಿಚಯನೂ ಒಂದೆರಡು ವಿಡಿಯೋಗಳಲ್ಲಿ ನಿಮಗೆ ಮಾಡಿಕೊಡಲಿದ್ದೇನೆ. ನಾನು ಹೇಳಿದ್ನಲ್ವಾಗಲೇ ಮಾರ್ಕ್ಸು 85. ಇನ್ನು ನೀವು ಇಲ್ಲಿ ನೋಡ್ತಾ ಇರೋದು ಸರ್ವನಾಮಪ್ರಿಯ ಅಂತ ಬಿರುದು ಕೊಡಬಹುದಾದಂತಹ ಬಾಳೆ. ಈ ಬಾಳೆಗೆ ನಾನು 90%, 90% ಕೊಡ್ತೀನಿ, ಎಲ್ಲದಕ್ಕಿಂತ ಹೆಚ್ಚು ಕೊಡ್ತೀನಿ. ಯಾಕೆ ಅಂತಂದರೆ, ನಾನು ಹೇಳೋ ರೀತಿಯಲ್ಲಿ ನೀವು ಈ ಬಾಳೆನೇನಾದರೂ ಟೆಕ್ನಿಕಲ್ಲಾಗಿ ಉಪಯೋಗಿಸ್ಕೊಳಕ್ಕೆ ಪ್ರಾರಂಭ ಮಾಡಿದ್ರೆ ದಿನಾಲೂ ತಿನ್ಬೋದು. ಅದು ಏನು ಎತ್ತ ಅಂತ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವಾರಸ್ಯಕರವಾಗಿ ಕೊಡ್ತೀನಿ, ಆಗ ಆ ಮಾಹಿತಿ ಪಡೆಯುವಂತೆ. ಇನ್ನು ಹೇಳಬೇಕು ಅಂತಂದರೆ, ಬೇರೆ ಆ್ಯಪಲ್ ಅಂತಂದು, ಆಮೇಲೆ ಮರಸೇಬು ಅಂತಂದು, ಇನ್ನೂ ಏನೇನೋ ಗಿಡಗಳೆಲ್ಲ ಇಟ್ಟಿದ್ದೆ. ಆದರೆ ಔಟ್ಲನ್ನೆಲ್ಲ ತೆಗೆದೆ. ಯಾಕೆ ಅಂತಂದರೆ, ತೀರಾ ಅಪ್ರಯೋಜನ ಅನಿಸಿದಾಗ ತೆಗಿಬೇಕಾಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದೀನಲ್ಲ, ಅದು ಕೂಡ 50 ಒಳಗಿದ್ದರೆ ನಾಟ್ ಓಕೆ, 50 ಮೇಲಿದ್ದರೆ ಓಕೆ, 80 ಹಿಂಗೆಲ್ಲ ಬಂದರೆ ಹಾಕ್ಬಹುದು. ಈ ಥರ ಎಲ್ಲ ನೀವು ಅರ್ಥ ಮಾಡ್ಕೋಬೇಕು. ಇರಲಿ, ಮುಂದೆ ಪ್ರತಿಯೊಂದರ ಬಗ್ಗೆನೂ ನಾನು ಪ್ಲಸ್ ಏನು ಮೈನಸ್ ಏನು, ನೀವು ಯಾವ ಇಡಬಹುದು ಯಾವ ಇಡಬಾರ್ದು ಅಂತ ನೀವೇ ಆಯ್ಕೆ ಮಾಡ್ಕೊಳ್ತೀರ. ಮುಂದೆ ಯಾವತ್ತಾದರೂ ಮೊದಲು ಇಂಥ ಒಂದು ವಿಡಿಯೋ ಬಂದಿದ್ದರೆ ನನಗೆ ಅನುಕೂಲ ಆಗ್ತಿತ್ತು, ಯಾವ್ದು ಇಡಬೇಕು ಯಾವ್ದು ಇಡಬಾರ್ದು ಅಂತ ನಾನೇ ಒಂದು ಡಿಸೈಡ್ ಮಾಡೋದಕ್ಕೆ. ಈಗ ನಾನು ಇದನ್ನು ಕೊಟ್ಟಿದ್ದೀನಿ. ಎಷ್ಟೋ ಜನಕ್ಕೆ ನಿಮಗೆ ಹಣ್ಣಿನ ತೋಟ ಮಾಡಬೇಕಂದವ್ರಿಗೆ ಇದು ಅನುಕೂಲ ಆಗುತ್ತೆ ಅಂತಂದು ಅಂದ್ಕೊಂಡಿದ್ದೀನಿ. ನಿಮಗೆ ಇದು ಇಷ್ಟ ಆದರೆ ಕಾಮೆಂಟ್ಗಳು ಮಾಡ್ತಾ, ಲೈಕ್ಗಳು ಹೆಚ್ಚಿನ ಮಟ್ಟದಲ್ಲಿ ಮಾಡಿ ಅಂತಂದು ಹೇಳ್ತಾ, ನಮಸ್ಕಾರ.